ಬಿಗ್ ಬಾಸ್ ಸೀಸನ್ 11ಕ್ಕೆ ಹಳೆಯ ಸ್ಪರ್ಧಿ ಡ್ರೋನ್ ಪ್ರತಾಪ್ ಎಂಟ್ರಿ ಕೊಟ್ಟಿದ್ದಾರೆ ವೀಕ್ಷಕರೇ. ಸೊ ಡ್ರೋನ್ ಪ್ರತಾಪ್ ಎಂಟ್ರಿ ಕೊಡ್ತಿದ್ದಂತೆ ಹನುಮಂತನನ್ನ ಬಗಿದಪ್ಪಿ ಅವರಿಗೆ ವಿಶ್ ಮಾಡಿದ್ದಾರೆ. ಏಕೆಂದರೆ ಹನುಮಂತನನ್ನ ಕಂಡ್ರೆ ಡ್ರೋನ್ ಪ್ರತಾಪ್ ಅವರಿಗೆ ಇಷ್ಟ ಅಂತೆ. ಸೊ ಏನು ಹೇಳಿದ್ರು ನೋಡ್ಕೊಂಬರೋಣ ಬನ್ನಿ ವೀಕ್ಷಕರೇ. ಇದಕ್ಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಬಿಗ್ ಬಾಸ್ ಮನೆಯಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟ ಹನುಮಂತ ಸೂಪರ್ ಆಗಿ ಆಟವನ್ನು ಆಡ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಖಡಕ್ ಆಗಿ ವಾರ್ನಿಂಗ್ ಕೊಡುವುದರ ಮೂಲಕ ಒಂದೇ ಮಾತಿನಲ್ಲಿ ನಾಮಿನೇಷನ್ ಮಾಡಿ, ಒಂದೇ ಮಾತಿನಲ್ಲಿ ಉತ್ತರವನ್ನು ಉಳಿದ ಸ್ಪರ್ಧಿಗಳಿಗೆ ನೇರವಾಗಿ ಮಖಕ್ಕೆ ಹೊಡೆದಂಗೆ ಹೇಳುವ ಮಾತಿನ ಮಲ್ಲ ಹನುಮಂತನನ್ನ ಡ್ರೋನ್ ಪ್ರತಾಪ್ ಅವರು ಇಷ್ಟಪಡ್ತಿದ್ದಾರಂತೆ. ಸ್ವತಃ ಡ್ರೋನ್ ಪ್ರತಾಪ್ ಅವರೇ ಈ ಒಂದು ಮಾತನ್ನು ಹೇಳಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಡ್ರೋನ್ ಪ್ರತಾಪ್ ಅವರಿಗೆ ಸ್ಪೆಷಲ್ ಆಗಿ ಓಟು ಮಾಡಿ ಅವರಿಗೆ ಸಪೋರ್ಟ್ ಮಾಡ್ತಿರುವಂತಹ ಡ್ರೋನ್ ಪ್ರತಾಪ್ ಅವರಿಗೆ ನಿಮ್ಮ ಒಂದು ಮೆಚ್ಚುಗೆ ಇರಲಿ ವೀಕ್ಷಕರೇ. ಸ್ನೇಹಿತರೆ, ಹಳ್ಳಿಯಿಂದ ಬಂದು ಕುರಿಯನ್ನು ಕಾಯಿಕೊಂಡು ಇಲ್ಲಿವರೆಗೂ ಒಂದು ಹಾಡುಗಳನ್ನು ಹಾಡಿ ಇಲ್ಲಿ ಮಟ್ಟ ಬರೋದಕ್ಕೆ ಅವರ ಶ್ರಮ, ಅವರ ಶಕ್ತಿ ಎಂಥದ್ದು ಅನ್ನೋದನ್ನು ವೀಕ್ಷಕರು ಅರ್ಥ ಮಾಡ್ಕೋಬೇಕು. ಹಾಗೆ ಒಂದು ಸಾಧನೆಯನ್ನು ಮಾಡುವ ಒಂದು ಕನಸು ಇಟ್ಟಂತಹ ಎಲ್ಲರಿಗೂ ಇದೊಂದು ಸ್ಫೂರ್ತಿದಾಯಕವಾದ ಒಂದು ವಿಚಾರ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಹನುಮಂತ ಅವರು ವೈಲ್ಡ್ ಕಾರ್ಡ್ ಎಂಟ್ರಿ ಕೊಡ್ತಿದ್ದಂಗೆ ಸ್ಪರ್ಧಿಗಳಿಗೆ ನಡುಕ ಹುಟ್ಟಿಸಿದ್ದೇ ನಿಜ. ಏಕೆಂದರೆ ಅವರು ಮುಗ್ಧತೆಯನ್ನು ತೋರಿಸಿದ್ದು, ಏನೂ ಗೊತ್ತಿಲ್ಲ ಹಾಗೆ ಇದ್ದಿದ್ದು ಅದು ನಾಟಕವಲ್ಲ, ಅದು ಅವರ ಒಂದು ಹಳ್ಳಿಯ ಸೊಬಗು. ಆದರೆ ಅವರ ಆಟ ಅಂತ ಬಂದಾಗ ನಿಯತ್ತಾಗಿ ಆಟವನ್ನು ಆಡಿದ್ದಾರೆ. ಜೊತೆಯಲ್ಲಿದ್ದ ಸ್ನೇಹಿತನನ್ನೇ ನಾಮಿನೇಷನ್ ಮಾಡೋದರಲ್ಲಿ ಸೈ ಎನಿಸಿಕೊಂಡು ಕಿಚ್ಚನ ಚಪ್ಪಾಳೆಯನ್ನು ಪಡೆದುಕೊಂಡು ಮೊದಲಿಗೆ ಕ್ಯಾಪ್ಟನ್ ಪಡೆದುಕೊಂಡಂಥ ಒಂದು ಕೀರ್ತಿ ಹನುಮಂತನಿಗೆ ಇದೆ. ಇಂತಹ ಹನುಮಂತನಿಗೆ ಡ್ರೋನ್ ಪ್ರತಾಪ್ ಅವರು ಸಪೋರ್ಟ್ ಮಾಡಿದ್ದಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ವೀಕ್ಷಕರೇ. ನಿಮ್ಮ ಪ್ರಕಾರ ಟಾಪ್ 5 ಕಂಟೆಸ್ಟೆಂಟ್ ಹನುಮಂತ ಬರ್ತಾರಾ, ವಿನ್ ಆಗುವವರೆಗೂ ನೀವು ಸಪೋರ್ಟ್ ಮಾಡ್ತೀರಾ ಅನ್ನೋದಾದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಡ್ರೋನ್ ಪ್ರತಾಪ್ ಅವರು ಈಗ ಹನುಮಂತನ ಬಗ್ಗೆ ಹೇಳಿದ್ದು ನಿಮಗೂ ಕೂಡ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.